ಸಮಯ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಅನುದಿನವೂ ನಮ್ಮನ್ನು ಕಾಯ್ದು ಕಾಪಾಡುವಂಥ ಪ್ರೀತಿಯುಳ್ಳಂಥ ದೇವರೇ, ಯೇಸು ರಕ್ಷಕನೇ, ನಿನ್ನ ಪರಿಶುದ್ಧ ನಮ್ಮನ್ನು ವಂದಿಸಿ ನಿನ್ನ ಸನ್ನಿಧಾನದಲ್ಲಿ ಕುಳಿತು ತಲೆಬಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ದೇವರೇ, ನೀನು ನಮ್ಮನ್ನು ಕೇಳುವಂಥವನು ಸ್ವಾಮಿ. ನಿನ್ನನ್ನು ಬೇಡಿಕೊಂಡಾಗಲೂ ನಮಗೆ ಪ್ರತ್ಯುತ್ತರವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಿ. ಈಗಲೂ ಸಹ ನಿನ್ನ ಸಹಾಯವನ್ನು ಬೇಡಿಕೊಳ್ತಾ ಇದ್ದೇವೆ. ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲು ಹೋಗುವಾಗ ದೇವರೇ, ನಿನ್ನ ವಾಕ್ಯದ ಗೂಢಾರ್ಥ ನಮಗೆ ತಿಳಿಸಿಕೊಡು ಸ್ವಾಮಿ. ಅದನ್ನು ತಿಳ್ಕೊಂಡು ಈ ಲೋಕದಲ್ಲಿ ನಿನಗೆ ಮೆಚ್ಚುಗೆಯಾದ ಸಾಕ್ಷಿಯಾದ ಕ್ರೈಸ್ತ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡು. ಹೌದು ಕರ್ತನೆ, ನೀನು ನಿಜವಾದ ರಕ್ಷಕನು, ನಮ್ಮ ಒಡೆಯನು, ನಮ್ಮನ್ನು ಯಾವಾಗಲೂ ಕಾಪಾಡು ಎಂಬುದಾಗಿ ಅನುಭವಿಸುವಂಥ ರೀತಿಯಲ್ಲಿ ಈ ವಾಕ್ಯಗಳು ನಮ್ಮ ಸಂಗಡ ಮಾತನಾಡಲಿ ಸ್ವಾಮಿ. ಈ ವಾಕ್ಯವನ್ನು ನಿನ್ನ ಜನರಿಗೆ ಹಂಚುವಂಥ ಸೇವೆಗಳನ್ನು ನನ್ನ ಆಶೀರ್ವಾದ ಮಾಡು ಸ್ವಾಮಿ. ನನ್ನ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತುಗಳು ಅದು ಕೇವಲ ನಿನ್ನನ್ನು ಮಹಿಮೆಪಡಿಸಿ ಕೇಳುವಂಥರೆಲ್ಲರಿಗೆ ಕರ್ತನೆ ನೀನು ಯಾರು ಎಂಬುದಾಗಿ ತಿಳಿಸಿಪಡಿಸುವಂತೆ, ಅದೇ ರೀತಿಯಲ್ಲಿ ಅವರನ್ನು ನಂಬುತ್ತಾ ನಿನ್ನ ನಿತ್ಯ ರಾಜ್ಯದಲ್ಲಿ ಸೇರುವಂತೆ ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ಕೇಳಿಕೊಳ್ತೇನೆ ಸ್ವಾಮಿ. ಹೌದು ಕರ್ತನೆ, ಈ ಬಾನುಲಿ ಕಾರ್ಯಕ್ರಮದ ಮೂಲಕವಾಗಿ ಅನೇಕರಿಗೆ ಕರ್ತನೆ ನಿನ್ನ ವಾಕ್ಯಗಳು ಈಗ ಬಿತ್ತರಿಸಲ್ಪಡುವಾಗ ಎಲ್ಲರಲ್ಲಿ ಕರ್ತನೆ ನಿನ್ನ ಆತ್ಮನ ಕಾರ್ಯ ಮಾಡಲಿ. ನೀನು ತಾನೇ ಮಹಿಮೆನ ಒಂದು ನಮ್ಮನ್ನು ಬಲಪಡಿಸು. ಈ ಒಂದು ಕಾರ್ಯಕ್ರಮದ ಆದಿಯು ಅಂತ್ಯವು ಮಧ್ಯಸ್ಥನಾಗದುಕೊಂಡು ನಮ್ಮನ್ನು ಬಲಪಡಿಸ್ಕರ್ತನೆ. ನಿನ್ನ ವಾಕ್ಯಗಳ ಮೂಲಕವೇ ನಮ್ಮನ್ನು ಎಚ್ಚರಿಸಿ ಆಶೀರ್ವಾದ ಮಾಡು. ಘನ ಮಾನ ಮಹಿಮೆಗಳು ನಿನಗೆ ಸಲ್ಲಿಸಲ್ಪಡಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ಎಂದು ನಂಬುತ್ತೀನಿ ತಂದೆಯ ದೇವರೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ.
ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಪಾವನ ಮಾಡುವ
ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರ ಮಹಾಕೃಪೆಯಿಂದ ನಾವು ಯೋಹಾನ ಸುವಾರ್ತೆ 11ನೇ ಅಧ್ಯಾಯದ 21 ಹಾಗೂ ಅಲ್ಲಿಂದ 27ನೇ ವಚನಗಳಲ್ಲಿ ಬರುವಂಥ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಅವಕಾಶವನ್ನು ಸ್ವಾಮಿ ಕೊಡೋದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇಂದು ನವೆಂಬರ್ 2ನೇ ತಾರೀಕು. ಸಾಮಾನ್ಯವಾಗಿ ಕ್ರೈಸ್ತ ಸಂಪ್ರದಾಯದಲ್ಲಿ ಈ ದಿನವನ್ನು ಆಲ್ ಸೋಲ್ಸ್ ಡೇ ಎಂಬುದಾಗಿ ಆಚರಣೆ ಮಾಡೋದುಂಟು. ಇದರ ಅರ್ಥ ಕ್ರೈಸ್ತ ನಂಬಿಕೆಯಲ್ಲಿ ಜೀವಿಸಿ ಇಹಲೋಕವನ್ನು ತ್ಯಜಿಸಿದವರನ್ನು ನೆನಪಿಸುವಂಥ ಒಂದು ದಿವಸ. ಅನೇಕ ಕ್ರೈಸ್ತ ಬಾಂಧವರು ಇದನ್ನು ಪರಿಶುದ್ಧ ದಿನವಾಗಿ ಆಚರಣೆ ಮಾಡ್ತಾರೆ. ತಮ್ಮನ್ನು ಬಿಟ್ಟು ಅಗಲಿದಂಥ ಕುಟುಂಬದವರು, ಪ್ರೀತಿಪಾತ್ರರು, ಗೆಳೆಯರಿಗಾಗಿ ಪ್ರಾರ್ಥಿಸಿ ಅವರನ್ನು ಸ್ಮರಿಸಿ ಅವರ ಒಳ್ಳೆಯವುಗಳನ್ನು ನೆನಪಿಸಿಕೊಂಡು ಶ್ಲಾಘಿಸಿ ಸ್ಮರಣಾರ್ಥವಾಗಿ ಆಚರಿಸುವಂಥ ದಿನವೇ ಆಲ್ ಸೋಲ್ಸ್ ಡೇ. ಸಾಮಾನ್ಯವಾಗಿ ಕ್ಯಾಥಲಿಕ್ ಸಭೆಯವರು ಈ ದಿನವನ್ನು ಯೂನಿವರ್ಸಲ್ ಚರ್ಚ್ ಪ್ರೇ ಫಾರ್ ಆಲ್ ದೋಸ್ ಇನ್ ಪರ್ಗೆಟ್ರಿ, ಅಂದರೆ ಪರದೈಸಿನಲ್ಲಿರುವವರಿಗಾಗಿ ಸಾರ್ವತ್ರಿಕ ಸಭೆಯಾಗಿ ಪ್ರಾರ್ಥಿಸುವಂಥ ದಿನ ಎಂಬುದಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ದಿನದಲ್ಲಿ ಕುಟುಂಬದವರು ತಮ್ಮ ಪ್ರೀತಿಪಾತ್ರರ ಸಮಾಧಿಗಳಿಗೆ ಹೋಗಿ ಅಲ್ಲಿ ಅವರ ನೆನಪಾರ್ಥ ಒಳ್ಳೆಯ ಕಾರ್ಯ ಮಾಡುತ್ತಾ ಇತರರಿಗಾಗಿ ಪ್ರಾರ್ಥಿಸುವುದನ್ನು ನಾವು ಗಮನಿಸ್ತೇವೆ. ನಾವು ಗಮನಿಸಬಹುದು, ಆಲ್ ಸೈಂಟ್ ಡೇ ಎಂಬುದಾಗಿ ಸಹ ನಾವು ನವೆಂಬರ್ 1ನೇ ತಾರೀಕನ್ನು ನಾವು ಆಚರಿಸ್ತೇವೆ. ಇದಕ್ಕೂ ಸಹ ಆಲ್ ಸೋಲ್ಸ್ ಡೇಗೂ ವ್ಯತ್ಯಾಸಗಳಿದೆ. ಆಲ್ ಸೈಂಟ್ ಡೇಯಲ್ಲಿ ಕ್ರಿಸ್ತನ ಸೇವೆಯಲ್ಲಿ ರಕ್ತಸಾಕ್ಷಿಗಳಾದ ದೈವ ಭಕ್ತರನ್ನು ಸ್ಮರಿಸುವಂಥ ದಿನ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಈಗ ನಾವು ನಮ್ಮ ಪರಿಚಯದ ಧ್ಯಾನವನ್ನು ಮುಂದುವರಿಸುವಾಗ, ಯೇಸು ಯೋಹಾನ ಸುವಾರ್ತೆ 11ನೇ ಅಧ್ಯಾಯದ 21ರಿಂದ 27 ವಚನದಲ್ಲಿ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬಂಥ ವಿಷಯಗಳ ಕುರಿತು ಮಾತಾಡುವುದನ್ನು ನಾವು ಗಮನಿಸ್ತೇವೆ. ಮತ್ತು ಈ ಪರಿಚಯದ ಯೇಸು ಕ್ರಿಸ್ತನು ಸತ್ತು ಹೋಗಿದ್ದ ಲಾಜರನನ್ನು ಪುನರ್ಜೀವಿಸ ಮಾಡಿ ಕ್ರೈಸ್ತ ನಂಬಿಕೆ ತಿರುಳಾದ ಪುನರುತ್ಥಾನದ ನಿರೀಕ್ಷೆಯನ್ನು, ನಂಬಿಕೆಯನ್ನು ಬಲಪಡಿಸುವುದರ ಕುರಿತಾಗಿ ನಾವು ತಿಳ್ಕೊಳ್ಳುತ್ತೇವೆ. ದುಃಖವಿದ್ದಲ್ಲಿ ನಂಬಿಕೆ ನಮ್ಮನ್ನು ಬಲಪಡಿಸುವಂಥದ್ದು. ಯೇಸುವೆ ಮುಂದಿನ ಭವಿಷ್ಯತ್ತಿನ ಪುನರುತ್ಥಾನ ಮತ್ತು ಪ್ರಸ್ತುತ ಸಮೃದ್ಧಿಯ ಜೀವದ ಮೂಲ ಎಂಬುದಾಗಿ ಈ ವಾಕ್ಯ ಪರಿಚಯದ ನಮ್ಮನ್ನು ಬಲಪಡಿಸ್ತಾ ಇದೆ. ನಮ್ಮ ಪರಿಸ್ಥಿತಿ ಹದಗೆಟ್ಟಾಗ, ನಾವು ದುಸ್ಥಿತಿಯಲ್ಲಿರುವಾಗ ದೇವರನ್ನು ನಂಬುವುದರ ಪ್ರಾಮುಖ್ಯತೆಯನ್ನು ಈ ಪರಿಚಯದ ನಮಗೆ ತಿಳಿಸ್ಕೊಡ್ತದೆ. ಮುಖ್ಯವಾಗಿ ಈ ಪರಿಚಯದಲ್ಲಿ ಮಾರ್ತಳ ಮತ್ತು ಯೇಸುವಿನ ನಡುವೆ ನಡೆಯುವಂಥ ಸಂವಾದಗಳು, ಮಾತುಗಳು ವಿಶೇಷವಾದವು. ಪುನರುತ್ಥಾನದ ಬಗ್ಗೆಗೆ ಮಾರ್ತಳಿಗಿರುವಂಥ ಅಪಾರ ನಂಬಿಕೆಯನ್ನು ಆಕೆ ಮಾತಾಡುವ ವಚನಗಳು ತಿಳಿಸ್ತದೆ. ಅದೇ ರೀತಿ ಯೇಸು ಇಲ್ಲಿ ಆಕೆಗೆ ಕೊಡುತ್ತಿರುವಂಥ ಉತ್ತರ ಎಲ್ಲ ಪ್ರವಾದಿಗಳು, ಅವರ ಅರಿಕೆಗಳು ಇವೆಲ್ಲವನ್ನು ಮೀರಿದಂಥವುಗಳಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಕಂಡುಬರುವಂಥ ಲಾಜರನ ಪುನರುತ್ಥಾನ, ಕ್ರೈಸ್ತ ನಂಬಿಕೆಯ ತಿರುಳಾದ ಪುನರುತ್ಥಾನದ ಪ್ರಮುಖ ಸಾಕ್ಷಿ ಎಂಬುದಾಗಿ ನಮಗೆ ತಿಳ್ಕೊಳ್ಬಹುದು. ಈ ಘಟನೆ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ ಸಮ್ಮತಿಸಿದಾಗಿದೆ ಎಂಬುದಾಗಿ ನಾವು ಗಮನಿಸಬೇಕು. ಲಾಜರನ ಮೂಲಕ ನಮ್ಮ ದುಸ್ಥಿತಿ, ಅಪನಂಬಿಕೆ, ನೋವು, ಕತ್ತಲೆಯ ಅನುಭವದಲ್ಲಿ ಪುನರ್ಜೀವ, ಯೇಸುವಿನೊಂದಿಗೆ ಸತ್ತರೂ ಜೀವಿಸುವ ನೂತನ ನಿರೀಕ್ಷೆಯನ್ನು ಇದು ತಿಳಿಸಿಕೊಡ್ತಾ ಇದೆ. ನಾವು ಮೊದಲನೇದಾಗಿ ಆಲೋಚನೆ ಮಾಡಬೇಕಾದ್ರೆ, ಯೇಸು ತನ್ನ ಶಕ್ತಿಯನ್ನು ಇಲ್ಲಿ ತೋರ್ಪಡಿಸುವುದನ್ನು ಗಮನಿಸ್ತೇವೆ. ದ ಪವರ್ ಆಫ್ ಜೀಸಸ್. ಮಾರ್ತ ಹಾಗೂ ಅನೇಕರಿಗೆ ಗೊತ್ತಿತ್ತು ಯೇಸು ಅದ್ಭುತ ಕಾರ್ಯ ಮಾಡಶಕ್ತನು ಎಂಬುದಾಗಿ. ಲೂಕನ ಸುವಾರ್ತೆ 10ನೇ ಅಧ್ಯಾಯದ 40ರಿಂದ 42 ವಚನಗಳನ್ನು ಗಮನಿಸಬೇಕಾದ್ರೆ, ಅಲ್ಲಿ ಅನೇಕರು ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. ಹಾಗೆ ಯೇಸು ಮಾಡಿದ ಅದ್ಭುತವನ್ನು ನೋಡಿ ನಂಬಿದ್ದರು ಎಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಹಾಗಾಗಿ ಮಾರ್ತ ಇಲ್ಲಿ ಒತ್ತಿ ಹೇಳುವಂಥದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮ ಸಾಯುತ್ತಾ ಇರಲಿಲ್ಲ. ವಚನ 22, ಆಕೆಗೆ ಇನ್ನೂ ನಂಬಿಕೆ ಇದೆ, ದೇವರನ್ನು ನಂಬಿಕೋ,
ದೇವರನ್ನು ಬೇಡಿಕೋ, ಅದು ನಿನಗೆ ಅನುಗ್ರಹವಾಗಲಿ ಎಂಬಂಥ ಮಾತು. ಪವರ್ ಆಫ್ ಜೀಸಸ್. ಸ್ವಾಮಿಯಲ್ಲಿ ಹೇಳುವಂಥ ಮಾತು 23ನೇ ವಚನ ಗಮನಿಸ್ರಿ. ನಿನ್ನ ತಮ್ಮ ಎದ್ದು ಬರುವನು. ಯಾಕೆಂದರೆ ಯೇಸು ವಚನ 11ರಲ್ಲಿ ಗಮನಿಸಬೇಕಾದ್ರೆ, ನನ್ನ ಮಿತ್ರನಾದ ಲಾಜರನು ನಿದ್ರಿಸುತ್ತಿದ್ದಾನೆ, ಅವನನ್ನು ಎಬ್ಬಿಸಲು ಹೋಗುತ್ತೇನೆ ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ವಚನ 15ರಲ್ಲಿ, ಆತ ಸತ್ತಾಗ ನಾನು ಇಲ್ಲೇ ಇರದೇ ಇದ್ದದ್ದು ಒಳ್ಳೆಯದೇ ಆಯಿತು, ಈ ಮೂಲಕ ನೀವು ನಂಬುವುದಕ್ಕೆ ಮಾರ್ಗವಾಯಿತು ಎಂದು ಸಂತೋಷ ಪಡುತ್ತೇನೆಂಬುದಾಗಿ ಶಿಷ್ಯರಿಗೆ ಹೇಳುವುದನ್ನು ಸಹ ನಾವು ಗಮನಿಸಬಹುದು. ಮತ್ತು ಇನ್ನೂ ಸಹ ನಾವು ಗಮನಿಸ್ತೇವೆ ವಚನ 17ರಲ್ಲಿ, ಸತ್ತು 4 ದಿವಸವಾದ ಮೇಲೆ ಆತನು ಅಲ್ಲಿಗೆ ಹೋಗುತ್ತಾನೆ. ಯಹೂದ್ಯರ ನಂಬಿಕೆಯಂತೆ ಸತ್ತವರ ಆತ್ಮ 3 ದಿವಸ ಅವರ ದೇಹದಲ್ಲಿರ್ತದೆ. ಆದರೆ ಯೇಸು 4ನೇ ದಿವಸದಲ್ಲಿ ಅಲ್ಲಿ ಹೋಗುವುದರ ಮೂಲಕವಾಗಿ ತನ್ನ ಅಪಾರ ಶಕ್ತಿಯನ್ನು ಅಲ್ಲಿ ತೋರಿಸೋದನ್ನು ಗಮನಿಸ್ತೇವೆ. ಎರಡನೇದಾಗಿ ಪುನರುತ್ಥಾನದ ಒಂದು ಶಕ್ತಿಯ ಬಗ್ಗೆ ನಾವು ನೋಡುತ್ತೇವೆ. ಯೇಸು ಮತ್ತು ಮಾರ್ಥಳ ಸಂವಾದವನ್ನು ಮತ್ತೆ ನಾವು ಗಮನಿಸಬೇಕಾದ್ರೆ, ನಿನ್ನ ತಮ್ಮ ಎದ್ದು ಬರುವನು. ಹಾಗಾಗಿ ಕೊಡುವಂಥದ್ದು, ಕಡೇ ದಿವಸ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಎಂದು ಹೇಳ್ತಾನೆ. ಆಗ ಸ್ವಾಮಿ ಹಾಗೆ ಹೇಳುವಂಥ ಮಾತು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನ ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಮಾರ್ತ ಹೇಳುವಂಥ ಮಾತು, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರದ ಕ್ರಿಸ್ತನು ನೀನೇ ಎಂದು. ಇಲ್ಲಿ ಯೇಸು ಹೇಳಿದ ಉತ್ತರ ಯಹೂದ್ಯರ ಆಲೋಚನೆ ಮೀರಿ ನನ್ನ ನಂಬುವವರನ್ನು ಈಗಲೂ ಬದುಕುತ್ತಾನೆ ಎಂಬುದಾಗಿ ಅಲ್ಲಿ ಗಮನಿಸ್ತೇವೆ. ಹಾಗಾಗಿ ಮರಿಯಳ ಪರಿಸ್ಥಿತಿಯನ್ನು ಸಹ ನಾವಿಲ್ಲಿ ಗಮನಿಸಬೇಕಾದ್ರೆ, ಮಾರ್ಥಳ ತಂಗಿ ಮರಿಯಳು 32ನೇ ವಚನದಲ್ಲಿ, ಆಕೆ ಸಹ ಸ್ವಾಮಿ ನೀನು ಇಲ್ಲಿರ್ತಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ಎಂಬುದಾಗಿ ಹೇಳಬೇಕಾದ್ರೆ, ಯೇಸು ಅಲ್ಲಿ ಬಂದಂಥ ಎಲ್ಲರೂ ದುಃಖಿಸೋನ ನೆನಪಿಸಿಕೊಂಡು ತಾನು ಸಹ ಕಣ್ಣಿನ ಸುರಿಸಿದ್ದನ್ನು ಇಲ್ಲಿ ಗಮನಿಸ್ತೇವೆ. ಮತ್ತು ಆತನು ಹೇಳುವಂಥ ಮಾತು, ಕಲ್ಲನ್ನು ತೆರೆಯಿರಿ. ಆಗ ಅವ್ರು ಹೇಳ್ತಾರೆ, 4 ದಿವಸ ಆಗಿದೆ ಸ್ವಾಮಿ, ನಾತ ಹುಟ್ಟಿದೆ. ಆದರೆ ಅವ್ರು ಹೇಳುವಂಥ ಮಾತು, ಸ್ವಾಮಿ ಹೇಳುವಂಥ ಮಾತು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಲಾಜರನ ಈ ಪರಿಚಯದ ಸೇರಿ ಬಂದಂಥ ಎಲ್ಲರಿಗೆ ಯೇಸುವು ನಿಜವಾಗಿ ದೇವರು, ಜೀವವು ಪುನರುತ್ಥಾನವೂ ಆಗಿದ್ದಾನೆ ಎಂದು ಎಲ್ಲರಿಗೆ ತೋರಿಸಿಕೊಳ್ಳಲು ಸಾಕ್ಷಿಯಾಯಿತು. ಇಂದು ಕ್ರೈಸ್ತರಾಗಿ ಯೇಸುವನ್ನು ನಂಬುವಂಥ ಆತನ ವಾಗ್ದಾನಗಳಲ್ಲಿ ನಿರೀಕ್ಷೆ ಇಟ್ಟಿರುವ ನಮಗೂ ಸತ್ತ ನಂತರ ಆಗುವಂಥ ಪುನರುತ್ಥಾನದ ನಿರೀಕ್ಷೆಯನ್ನು ಈ ಘಟನೆ ಮತ್ತೊಂದಾವರ್ತಿ ನಮ್ಮನ್ನು ಪ್ರೀತಿಯಿಂದ ಎಚ್ಚರಿಸ್ತಾ ಇದೆ. ಯೇಸುವಿಗೆ ಮರಣದ ಮೇಲೂ ಅಧಿಕಾರವಿದೆ. ನಮ್ಮ ದುಃಖವನ್ನು ನಿರೀಕ್ಷೆಗೆ ಬದಲಾಯಿಸುವಂಥವನು ಯೇಸು. ಜೀವದ ಮೂಲ ಯೇಸು, ನಂಬಿಕೆ ವಿಶ್ವಾಸದ ಮೂಲ ಯೇಸು ಮತ್ತು ಮುರಿದ ನೊಂದ ಮನಸ್ಸುಗಳಿಗೆ ಸಾಂತ್ವನ ಕೊಡುವವನು ಆತನೇ. ಯೇಸು ನಂಬಿದವರಿಗೆ ಸದಾಕಾಲ ಆತನೊಂದಿಗೆ ಬದುಕುವಂಥ ಅವಕಾಶ ಈ ನಂಬಿಕೆಯಲ್ಲಿ ನಮ್ಮನ್ನು ಈ ವಾಕ್ಯ ಪರಿಚಯದ ಕರೆಯನ್ನು ಕೊಟ್ಟು ನಮ್ಮನ್ನು ಜೀವಿಸಲು ಸಿದ್ಧಪಡಿಸ್ತಾ ಇದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ಪುನರುತ್ಥಾನದ ಈ ವಾಕ್ಯಗಳನ್ನು ನಾವು ನೆನಪು ತಂದುಕೊಳ್ಳೋಣ, ಆತನ ಅದ್ಭುತವನ್ನು ನೆನಪಿಸಿಕೊಳ್ಳೋಣ. ನಮಗೆ ಜೀವವು ಪುನರುತ್ಥಾನವು ಕರ್ತನೇ ಆಗಿದ್ದಾನೆ ಎಂಬುದಾಗಿ ನಾವು ಆತನ ನಂಬಿಕೆಯಿಂದ ನಿರೀಕ್ಷಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಶಾಂತ ಯೇಸುವೇ, ನಿನ್ನ
ಪ್ರೀತಿಯುಳ್ಳಂಥ ಸ್ವಾಮಿ, ಕೇಳಿದಂಥ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರವಾಗಲಿ. ಹೌದು ಕರ್ತನೆ, ನಾವು ಬರೇ ನಿನ್ನ ವಾಕ್ಯಗಳನ್ನು ಕೇಳುವವರು ಮಾತ್ರವಾಗಿರದೆ ಅದನ್ನು ನಂಬಿ ಸ್ವೀಕರಿಸಿ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡು ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಮಾಡಲು ನಮ್ಮನ್ನು ಅದು ಬಲಪಡಿಸಲಿ ಕರ್ತನೆ. ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ, ಖಂಡಿಸುವಂಥದ್ದಾಗಿದೆ ಸ್ವಾಮಿ, ತಿದ್ದುವಂಥದ್ದಾಗಿದೆ. ಹಾಗಾಗಿ ಇದರ ಹಾದಿಯಲ್ಲಿ ನಾವು ನಡೆದು ಇನ್ನಷ್ಟು ನಿನ್ನ ಸಾಕ್ಷಿಯಾಗಿ ಜೀವಿತವನ್ನು ಮಾಡುವಂಥ ಕೃಪೆಯನ್ನು ದಯಪಾಲಿಸು. ಕೇವಲ ನಾವು ಮಾತ್ರ ಅಲ್ಲ ಕರ್ತನೆ, ಅನೇಕರನ್ನು ನಿನ್ನ ನಂಬಿಕೆ ನಡೆಸುವಂಥ ಕೃಪೆಯಲ್ಲಿ ದಯಪಾಲಿಸ್ಕೊಡು. ಎಲ್ಲ ರೀತಿಯಲ್ಲಿ ನಮ್ಮನ್ನು ಆತ್ಮನಿಂದಲೇ ಮುನ್ನಡೆಸು ಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡಿ ತಂದೆಯ ದೇವರೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧ ಆತ್ಮನ ಅನ್ಯೋನ್ಯ ಸಹವಾಸವು, ಲೋಕದೆಲ್ಲ ಜನರು, ವಿಶೇಷವಾಗಿ ದೇವರ ವಾಕ್ಯವನ್ನು ಕೇಳಿದಂಥ ಎಲ್ಲ ದೇವಜನರ ಮೇಲೆ, ಅವರ ಕುಟುಂಬಗಳ ಮೇಲೆ, ಅವರ ಸೇವಾ ಕಾರ್ಯಗಳ ಮೇಲೆ ಇಂದು ಎಂದು ನೆಲೆಯಾಗಿದ್ದುಕೊಂಡು ಕ್ರಿಸ್ತನಿಗೋಸ್ಕರವೇ ಕ್ರಿಸ್ತನ ಸಾಕ್ಷಿಯಾಗಿ ಶಾಂತಿ, ಸಮಾಧಾನ, ಆರೋಗ್ಯದಲ್ಲಿ ಕಾಪಾಡಲಿ. ಆಮೇನ್.